ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು 3 ಥರದ ಚಟ್ನಿನ ರೆಡಿ ಮಾಡಿಟ್ಕೊಂಡ್ರೆ, ನಾವು ಚಾಟ್ಸ್ಗೆಲ್ಲ ಈ ಥರ 3 ಚಟ್ನಿ ರೆಡಿ ಮಾಡಿಟ್ಕೊಂಡ್ರೆ ಎಲ್ಲ ಚಾಟ್ಸ್ಗೂ ಆಗುತ್ತೆ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಪುದೀನ ಚಟ್ನಿ, ಖಾರ ಚಟ್ನಿ ಮತ್ತು ಹುಣಸೆಹಣ್ಣು ಚಟ್ನಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ನಾವು ಪುದೀನ ಚಟ್ನಿ ರೆಡಿ ಮಾಡ್ಕೊಳ್ಳೋಕ್ಕೆ 1 ಕಪ್ಪಷ್ಟು ಕೊತ್ತಂಬರಿ, ಅರ್ಧ ಕಪ್ಪು ಪುದೀನ ಮತ್ತು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 4ರಿಂದ 5, 1 ಇಂಚು ಶುಂಠಿ, ಅದಕ್ಕೆ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಅಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಷ್ಟೇ ಪುದೀನ ಚಟ್ನಿ ರೆಡಿ ಆಗಿದೆ. ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ನಾವು ಖಾರ ಚಟ್ನಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದಕ್ಕೆ ಬಿಸಿನೀರು, ಒಂದು ಅರ್ಧ ಲೀಟ್ರಷ್ಟು ಬಿಸಿನೀರು ತೊಗೊಂಡು ಅದಕ್ಕೆ ಒಂದು 50 ಗ್ರಾಮ್ ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಒಂದು 15ರಿಂದ 20 ನಿಮಿಷ ಅದು ನೆನೆಯೋಕೆ ಬಿಡಬೇಕು. ಈ ಥರ ನೆನೆಯೋದ್ರಿಂದ ಅದು ಒಳ್ಳೆ ಕಲರ್ ಬರುತ್ತೆ ಖಾರ ಚಟ್ನಿ. ನೋಡಿ, ಈ ಥರ ಎಲ್ಲ ನೆಂದಾದ್ಮೇಲೆ ಈಗ ನಾನು ಒಂದು 15 ನಿಮಿಷ ಬಿಟ್ಟಿದ್ದೀನಿ. ಈಗ ಆಗಿದೆ. ನೀರಿಂದ ತೆಗೆದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿನೆಲ್ಲ ತೊಗೋಬೇಕು. ನೀರನ್ನೆಲ್ಲ ಸ್ವೀಸ್ ಮಾಡಿಬಿಟ್ಟು ತೊಗೋಬೇಕು. ಅದಕ್ಕೆ ಒಂದು 5ರಿಂದ 6 ಬೆಳ್ಳುಳ್ಳಿ, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನು ಆಮ್ಚೂರು ಅಂದರೆ ಡ್ರೈ ಮ್ಯಾಂಗೋ ಪೌಡ್ರನ್ನ ಹಾಕ್ಕೋಬೇಕು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು ಸ್ಮೂತಾಗಿ, ಅಂದರೆ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸು ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಷ್ಟೇ ರೆಡಿಯಾಗಿದೆ ಈಗ ಖಾರ ಚಟ್ನಿ. ಇದನ್ನು ಒಂದು ಬೌಲ್ಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಇಲ್ಲ ಹಂಗೆ ಆದ್ರೂ ಯೂಸ್ ಮಾಡ್ಕೋಬೋದು. 1 ತಿಂಗಳವರೆಗೂ ಏನಾಗಲ್ಲ. ಈಗ ಒಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ನೀರು ಕಾಯಕ್ಕಿಟ್ಟು, ನೀರು ಕಾದಾದ್ಮೇಲೆ ಅದಕ್ಕೆ ನಾನು 200 ಗ್ರಾಮ್ ಅಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದಕ್ಕೆ 200 ಗ್ರಾಮ್ ಅಷ್ಟು ಪುಡಿ ಮಾಡಿರೋ ಬೆಲ್ಲ ಹಾಕ್ಕೋಬೇಕು. ಈಗ ಅದಕ್ಕೆ ಜೀರಿಗೆ ಪುಡಿನ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿನ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಒಂದು 5ರಿಂದ 10 ನಿಮಿಷ. ಅಂದರೆ ಅದು ನೀರು ಅರ್ಧ ಲೀಟ್ರ್, ನಾವು ಲೀಟ್ರ್ ನೀರು ಹಾಕಿದ್ದೀವಲ್ವ, ಅಂದರೆ ಅರ್ಧ ಹಾಕಬೇಕು. ಅರ್ಧ ಲೀಟ್ರಷ್ಟು ಆಗೋವರೆಗೂ ನಾವು ಕುದಿಸ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಅವಾಗ ಈ ಥರ ಕೈ ಹಾಕ್ಕೊಂಡು ನೋಡ್ಕೋಬೇಕು ನಾವು. ಈಗ ನೋಡಿ ಆಗಿದೆ. ಇದು ನೋಡಿ ಅರ್ಧ ಆಗಿದೆ ನಂದು. ಅದನ್ನು ನೀಟಾಗಿ ಹುಣಸೆಹಣ್ಣು ರಸನ ನಾವು ಸ್ವೀವ್ ಮಾಡ್ಕೋಬೇಕು. ಆ ಥರ ಜರಡಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಹುಣಸೆಹಣ್ಣು ಇದೆಲ್ಲ ಇರುತ್ತಲ್ಲ ವೇಸ್ಟ್, ಅದೆಲ್ಲ ಬಂದ್ಬಿಡುತ್ತೆ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು ನಾವು. ನೋಡಿ, ಈ ಥರ ಎಲ್ಲ ಮಾಡೋದ್ರಿಂದ ಹುಣಸೆಹಣ್ಣು ಇದೆಲ್ಲ ನೀಟಾಗಿ ಮಾಡ್ಕೊಬಿಡ್ಬೇಕು. ಎಲ್ಲ ಫುಲ್ಲು ಆಗುತ್ತೆ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಚಾಟ್ಸ್ಗೆಲ್ಲ ಇದೇ ಯೂಸ್ ಮಾಡೋದು. ಇದೇ ಥರ ಮಾಡೋದು. ನೋಡಿ, ಇದಾಗಿದೆ. ನಾನೀಗ ಇದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನಾವು 1 ತಿಂಗಳವರೆಗೂ ಏನೂ ಆಗೋಲ್ಲ. ಇದನ್ನು 1 ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ನೀರು ಮಿಕ್ಸ್ ಮಾಡಿಬಿಟ್ಟು ನಮಗೆ ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟೇ ರೆಡಿಯಾಗಿದೆ ಪುದೀನ ಚಟ್ನಿ, ಖಾರ ಚಟ್ನಿ ಮತ್ತು ಹುಣಸೆಹಣ್ಣು ಚಟ್ನಿ. ಈ ಚಾಟ್ಸಿಗೆಲ್ಲ ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಸಾಯಂಕಾಲ ಟೈಮ್ಗೆ ನಮಗೆಲ್ಲ ಕೆಲಸದಿಂದ ಬಂದಮೇಲೆ ಏನಾದ್ರು ತಿನ್ನಬೇಕು ಅನಿಸುತ್ತಲ್ಲ, ಈ ಚಟ್ನಿಗಳು ರೆಡಿ ಮಾಡಿ ಇಟ್ಕೊಂಡು ನಾವು ಏನು ಬೇಕೋ ಅದು ರೆಡಿ ಮಾಡ್ಕೋಬೋದು. ನಾನು ರೆಸಿಪೀಸು ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಒಂದ್ಸಲಿ ನೋಡಿ ಚಾಟ್ಸ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.